ಸದರಿ ಹೊಸಕೆರೆಹಳ್ಳಿಯಲ್ಲಿ ವಾಸವಾಗಿರುವ ವೆಂಕಟೇಶ್ ಮೂರ್ತಿ ಎಂಬುವನು ದಿನಾಂಕ 25. ಏನಮ್ಮ ಗಂಡನ್ ಕರ್ಕೊಂಡೋದ್ರು ಮತ್ತೆ ಸ್ಟೇಷನ್ಗೆ ಬಂದಿದ್ಯಾ? ಏನ್ ವಿಷಯ? ನೀನ್ ಬರೆಯೋ. ಬೇಲ್ ತಗೊಂಡ್ ಬಂದಿದ್ದೀನಿ. ಬೇಲ? ಯಾರಿಗೆ? ಈ 420ಗ? ಬುದ್ಧಿ ಇದೆಯೇನಮ್ಮ ನಿನಗೆ? ಅವ್ನ ಕಣ್ಣೀರಿ ಕರಗಿದ್ದೀರಾ ಹೋಗಿ ಹೋಗಿ. ಏನು ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳದ್ನಾ? ಅಯ್ಯೋ ಪಕ್ಕಾ 420 ನನ್ನ ಮಗ. ಅವನ್ನ ಯಾಕೆ ಬಿಡ್ಸಕ್ ಬಂದಿದ್ಯಾ ನೀನು? ಹೋಗ್ ಮನೆಗೆ ಹೋಗು. ಇನ್ಸ್ಪೆಕ್ಟರ್, ಅಪರಾಧ ಪ್ರೂವ್ ಆಗೋವರೆಗೂ ಯಾರ ಬಗ್ಗೆನೂ ಹೀಗೆ ಮಾತನಾಡೋ ಹಕ್ಕಿಲ್ಲ ನಿಮ್ಗೆ. ಲಾಯರ್ ಸಾಹೇಬ್ರೆ, ಅಪರಾಧ ಪ್ರೂವ್ ಆಗೋವರೆಗೂ ಆರೋಪಿ ಅಂತ ನಾವು ಎಲ್ರ ಮೇಲೂ ಅನುಮಾನ ಪಡ್ಬೋದು, ಆಯ್ತಾ? ಅದಕ್ಕೆ ನಾವು ಕೇಸ್ ನಡೆಸೋದು. ನಡೆಸ್ತೀರಾ ಸ್ವಾಮಿ? ಕೇಸು ನಡೆಸ್ತೀರಾ, ಅಪರಾಧಿಗಳನ್ನ ಹೊರಗಡೆನೂ ತರ್ತೀರಾ, ಅವ್ರು ಮತ್ತಷ್ಟು ಕ್ರಿಮಿನಲ್ಗಳನ್ನ ಮಾಡೋ ಹಾಗೂ ಮಾಡ್ತೀರಾ. ಸಿಸ್ಟಮೇ ಆಗಿದೆ. ನಿಮ್ಮನ್ನೊಂದೇನು ಪ್ರಯೋಜನ? ಈಗೇನು ಬೇಲ? ಸೆಕ್ಯೂರಿಟಿ ಯಾರು? ಮೇಡಮ್ಮ? ಕರ್ಮ. ಕೊಡ್ರಿ ರೇ, ಆ ಮನೆಯಾಳನ್ ಬಿಟ್ಟು ಕಳ್ಸ್ರಪ್ಪ. ಕೊಡ್ರಿ ಪೇಪರ್ಸು. ವಿನುತಾ, ನೀನೇ ನನ್ನ ಪಾಲಿನ ದೇವತೆ ಕಣಮ್ಮ. ಈ ಡೈಲಾಗ್ ಎಲ್ಲ ಸೌದಾಗಿದ್ದಾವೆ. ಬಂದು ಸೈನ್ ಮಾಡು. ಬೇಲ್ ಸಿಕ್ತು ಅಂತ ಹಳೆ ಚಾಳಿ ಶುರು ಮಾಡೋ ಹಾಗಿಲ್ಲ, ಆಯ್ತಾ? ಹಾಗೇನಾದ್ರೂ ಮಾಡಿದ್ರೆ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಒದ್ದೊಳಗಾಗ್ತೀನಿ. ಪ್ರತಿದಿನ ಸ್ಟೇಷನ್ಗೆ ಬಂದು ಸೈನ್ ಮಾಡಿ ಹೋಗ್ತಾ ಇರ್ಬೇಕು. ಗೊತ್ತು ಸರ್. ನಿನಗಿದೆಲ್ಲ ಹೊಸ್ತಲ್ಲ ಬಿಡು. ನಾಳೆ ಒಂದಿನ ನನ್ನ ಟೈಮ್ ಬೇಕು ಸರ್. ಊರಿಗೆ ಹೋಗಿ ಬಂದ್ಬಿಡ್ತೀನಿ. ಹೋ, ಕಾಲ್ ನಡಿಗಲ್ಲಿ ಕೊಳ್ಳೆಗಾಲ್ಕೋಬೇಕು. ಈಗ್ಲಿಂದನೇ ಶುರು ಹಚ್ಕೋ. ಅಲ್ಲಮ್ಮ, ನಿಮ್ಮ ಮನೆಯವ್ರ ಬಿಹೇವಿಯರೇ ಅರ್ಥ ಆಗಲ್ವಲ್ಲಮ್ಮ. ಅವತ್ತಿ ಒಯ್ಯ ಇನ್ನಿಲ್ದಂಗೆ ಕೇಳ್ಕೊಂಡ ನನ್ನ ಬಿಡಿಸಿ 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 ಅಂತ. ಒಬ್ರು ಬಿಡಿಸ್ಲಿಲ್ಲ. ಇವತ್ತು ನೀನ್ ಬಂದಿ. ವಿಚಿತ್ರ ಫ್ಯಾಮಿಲಿನಪ್ಪ ನಿಮ್ದು. ಕರ್ಕೊಂಡೋಗು. ಒಂದು ನಿಮಿಷ. ತಗೋ ದುಡ್ಡು ಬಸ್ ಚಾರ್ಜ್ಗೆ. 10 ಗಂಟೆಗೆ ಮೆಜೆಸ್ಟಿಕ್ ಇಂದ ಬಸ್ ಇದೆ. ಅಲ್ಲೆಲ್ಲಾದ್ರೂ ಓಡಾಡ್ಕೊಂಡಿದ್ದು ಊಟ ಮಾಡ್ಕೊಂಡು 10 ಗಂಟೆಗೆ ಬಸ್ ಹತ್ಕೊಂಡು ಹೋಗು. ಮೊದಲು ಊರಿಗೆ ಹೋಗಿ ಅತ್ತೆಗೆ ಏನಾಗಿದೆ ಅಂತ ನೋಡು. ವಿನುತಾ, ನೀನೊಬ್ಬಳೇ ನನಗೆ ದಿಕ್ಕು ಕಣೆ. ನೀನಿಲ್ದೆ ಹೋಗಿದ್ದಿದ್ರೆ ನಾನು ನಿಮ್ಮತ್ತೆ ನೋಡಕ್ ಆಗ್ತಾ ಇರ್ತೋ ಇಲ್ಲ. ನೀನ್ ನನ್ನ ಪಾಲಿನ ದೇವತೆ. ಏನಾಯ್ತಂತೆ ಇದ್ದಕ್ಕಿದ್ದಾಗೆ? ಮನೆಯಲ್ಲಿ ನಾನಿದ್ರೆ ತಿಂಡಿ ಮಾಡೋದು, ಇಲ್ಲದೆ ಹೋದ್ರೆ ಒಬ್ಬಳಿಗೋಸ್ಕರ ಮಾಡ್ಕೊಳ್ಳೋದಕ್ಕೆ ಬೇಜಾರಾಗತ್ತೆ ಅಂತ ಅಡಿಗೆನೆ ಮಾಡೋದಿಲ್ಲ. ಉಪವಾಸನೇ ಇದ್ಬಿಡ್ತಾಳೆ. ರೇಷನ್ ಕಾರ್ಡ್ನಲ್ಲಿ ಹಬ್ಬಕ್ಕೆ ಜಾಸ್ತಿ ಸಕ್ಕರೆ ಕೊಡ್ತೀವಿ ಅಂತ ಹೇಳಿದ್ರಂತೆ, ತರೋದಕ್ಕೆ ಹೋಗಿದ್ದಾಳೆ. ಮನೆಯಲ್ಲಿ ನನಗೆ ಅವಳಿಗೆ ಇಬ್ಬರಿಗೂ ಶುಗರ್. ಹೆಚ್ಚಿಗೆ ಸಕ್ಕರೆ ತಂದು ಏನಮ್ಮ ಮಾಡಬೇಕು? ಸಿಕ್ಕಾಪಟ್ಟೆ ಬಿಸಿಲು. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟಿದ್ದಾಳೆ. 1 ಗಂಟೆ ಪ್ರಜ್ಞೆನೇ ಇರ್ಲಿಲ್ವಂತೆ. ಯಾರು ಕೂಡ ನೋಡಿಲ್ಲ. ಆಮೇಲೆ ದನ ಕಾಯೋ ಹುಡುಗರು
ನೋಡಿ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿದೆ. ಬಾಯಿ ಹತ್ರ ಲೈಟ್ ಆಗಿ ಸ್ಟ್ರೋಕ್ ಆಗಿದೆಯಂತೆ. ಮಾತಾಡಕ್ಕೂ ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೊ ಮಾವ, ಅತ್ತೆ ಬೇಗ ಹುಷಾರಾಗ್ತಾರೆ, ಎಲ್ಲ ಸರಿ ಹೋಗುತ್ತೆ ಮಾವ, ಅಳಬೇಡ, ಸಮಾಧಾನ ಮಾಡ್ಕೊ. ದರಿದ್ರದವಳು. ಯಾಕಮ್ಮ ಬೈತೆ ನಿಮ್ಮತ್ತೆನ? ಅತ್ತೇನಲ್ಲ ಮಾವ ಬೈದಿದ್ ನಾನ್ ಬೈದಿದ್ದು ಆ ಸಾವಿತ್ರಿನ. ಸಾವಿತ್ರಿನ? ಯಾಕೆ? ಹೇಳದ್ನಲ್ಲ ಮಾವ, ಹಳೇದನ್ನೆಲ್ಲ ಸಾಧಿಸ್ತಿದ್ದಾಳವಳು. ನಾನು ಇನ್ನಿಲ್ದಾಗ ಬೇಡ್ಕೊಂಡೆ, ಯಾಕೆ ಮಾವನ್ ಬಿಡ್ಸದ್ ಬೇಡ ಅಂತಿದ್ಯಾ ಅಂತ. ಮಾಡಿದೆಲ್ಲ ಮರ್ತೋಗ್ಬಿಟ್ಯಾ? ನಿಂತ ಕಾಲಲ್ಲೇ ಮನೆಯಿಂದ ಆಚೆ ಹಾಕ್ದ, ಜೈಲಲ್ಲೇ ಇದ್ದು ಅನುಭವಿಸ್ಲಿ, ಲೋಫರ್ ಅಂತ ಅಂದ್ಲು. ಲೋಫರ್ ಅಲ್ಲ? ಯಾಕೆ? ಅವಳಿಂತ ಭಾಷೆನ ಉಪಯೋಗಿಸಿರಲ್ಲ ಅಂತ ಅನ್ನಿಸ್ತಿದ್ಯಾ? ಅವಳು ಮೊದಲನೇ ಸಾವಿತ್ರಿ ಅಲ್ಲ ಮಾವ, ತುಂಬಾ ಬದಲಾಗಿದ್ದಾಳೆ. ಹಣ ಹಣ ಅವಳ ಬಾಯಲ್ಲಿ ಇಂಥ ಮಾತನ್ನ ಬರೆಸ್ತಿದೆ. ಇನ್ನೂ ಏನೇನೋ ಅಂದ್ಲು ಮಾವ, ಅದೆಲ್ಲ ಈಗ ಯಾಕೆ ಬಿಡು. ನೀನ್ ಪಾಪ ಜೈಲಲ್ಲಿದ್ದೆ, ಅವಳ ಮನೇಲಿ ದೀಪಾವಳಿ ಆಚರಿಸ್ತಾಳೆ ಗೊತ್ತಾ? ಸರಿ, ನೀನೇ ಮೊದಲು ಊರಿಗೆ ಹೊರಡು. ಅತ್ತೆ ಆರೋಗ್ಯದ ಕಡೆ ಗಮನ ಇರ್ಲಿ. ಹೊರಡು ಮಾವ. ಮಾವ, ಮಾತ್ ಕೊಟ್ಟಿದ್ಯಾ ಮಾವ? ನಾನ್ನ ಜೈಲಿಂದ ಬಿಡಿಸಿದ್ರೆ ನಾನ್ ಕೇಳಿದ್ದನ್ನ ಕೊಡ್ತೀನಿ, ಹೇಳಿದ್ದನ್ನ ಮಾಡ್ತೀನಿ ಅಂತ ಹೇಳಿದ್ಯಾ? ಸದ್ಯದ ಪರಿಸ್ಥಿತಿನಲ್ಲಿ ಕೇಳಿದ್ದನ್ನ ಕೊಡಕ್ಕಾಗೋದಿಲ್ಲ, ಆದ್ರೆ ಹೇಳಿದ್ದನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಏನು ಮಾಡ್ಬೇಕು ಹೇಳು? ನೀನಿಷ್ಟೆಲ್ಲ ಅನುಭವಿಸೋಕೆ ಕಾರಣ ಆ ಸಾವಿತ್ರಿ, ಅದು ನೆನಪಿದ್ರೆ ಸಾಕು. ಅದನ್ನ ಮಾತ್ರ ನಾನ್ ಸಾಯೋವರೆಗೂ ಮರೆಯೋದಿಲ್ಲ. ನಿಮ್ಮಮ್ಮ ಮುಖಕ್ಕೆ ಹೊಡೆದಾಗೆ ಅಂದುಬಿಟ್ಲು, ಅದನ್ನು ಬೇಕಾದ್ರೆ ಮರಿಬಹುದು, ಕ್ಷಮಿಸಬಹುದು. ಆದ್ರೆ ನೈವಾಗಿದ್ದುಕೊಂಡೆ ಬೆನ್ನಿಗೆ ಚೂರಿ ಹಾಕಿದ್ಲಲ್ಲ ಸಾವಿತ್ರಿ, ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಇಷ್ಟೇ ನೆನಪಿದ್ರೆ ಸಾಕು ಮಾವ. ಮೊದ್ಲು ನೀನ್ ಊರಿಗೆ ಹೋಗ್ಬಾ, ಅತ್ತೆ ಹುಷಾರಾಗ್ಲಿ, ಇದನ್ನೆಲ್ಲ ಆಮೇಲೆ ಮಾಡೋಣ. ಸಾವಿತ್ರಿಗೊಂದು ದಾರಿ ತೋರಿಸಿದ್ರೆ ಸಾಕು. ಸಾವಿತ್ರಿಗೆ ದಾರಿ ತೋರ್ಸೋದ? ಅದು ನಾನ್ ನಿನಗೆ ಮಾಡೋ ಪ್ರತಿ ಉಪಕಾರ ಅಲ್ಲ, ಅದು ನನ್ನ ಕರ್ತವ್ಯ. ಲೋಫರ್ ಅಲ್ಲ ಅವಳು. ಅವಳನ್ನ ನಾನು ಬಿಡೋದಿಲ್ಲ. ಪ್ರತಾಪ್, ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರೆ ಸಾಲ್ದು, ಬಂದು ಕೈ ಜೋಡಿಸ್ಬೇಕು, ಇಲ್ಲಾಂದ್ರೆ ಇಷ್ಟೊಂದು ದೀಪ ಹಚ್ಚೋದಕ್ಕೆ ನಮ್ಗೆ ಕಷ್ಟ ಆಗತ್ತೆ. ಈ ವಿನುತ ಯಾವಾಗ್ಲೂ ಹೀಗೆ ಮಮ್ಮಿ, ಏನಾದ್ರೂ ಒಂದ್ ಎಡವಟ್ ಮಾಡ್ತಾನೆ ಇರ್ತಾಳೆ. ಅವಳನ್ನ ಯಾಕಂತ್ಯ? ಇದೆಲ್ಲ ದೀಪ್ತಿದೆ ಕೆಲ್ಸ. ಅಮ್ಮನ್ ಮನೆಗ್ ಬರ್ತಿದ್ ಹಾಗೇನೆ ರೆಕ್ಕೆ ಬಂದ್ಬಿಡುತ್ತೆ ಅವಳಿಗೆ. ಅದೇ ಅತ್ತೆ ಮನೆಯಲ್ಲಿದ್ರೆ ಅವ್ರ ಹೆದರಿಕೆಗೆ ಗಂಭೀರವಾಗಿರ್ತಾಳೆ. ಈಗ ಮಾತ್ ಯಾಕೆ? ದೀಪ್ತಿ ಹೋಗಿರೋದು ಎಲ್ಲಿಗಪ್ಪ? ಅವ್ರ ಅತ್ತೆ ಮನೆಗೆ ಪೂಜೆ ಹೊತ್ತಿಗೆ ಹೋಗಿರ್ತಾರೆ, ಆರ್ತಿಗಿರಿ ದೀಪ ಹೊತ್ಸ್ ಹೋಗಿ ಅಂತ ಉಳಿಸ್ಕೊಂಡಿರ್ತಾರೆ. ಇಷ್ಟೇ ಆಗಿರೋದು ವೈಶಾಲಿ. ಪಟ ಪಟ ಪಟಾಕಿ 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 ಪಟ, ನಾನು ಕರ್ಕೊಂಡ್ಬಿಡ್ಲಾ? ಅವ್ರನ್ನ ಕರ್ಕೊಂಬರಕ್ ನೀವ್ ಹೋಗಿ, ನಿಮ್ಮನ್ ಕರ್ಕೊಂಬರಕ್ ನಾನ್ ಬರ್ತೀನಿ, ನನ್ನನ್ ಕರ್ಕೊಂಬರಕ್ ಮಾವ ವೈಶಾಲಿ ಅವ್ರು ಬರ್ಲಿ, ಎಲ್ರು ಹಬ್ಬನ ಅಲ್ಲೇ ಆಚರಿಸ್ಕೊಳ್ಳೋಣ. ಕರೆಕ್ಟ್ ಆಗಿ ಹೇಳಿದೆ ಕಣೆ, ಹಾಗೆ ಆಗತ್ತೆ ನೋಡು.
ಮೊನ್ನೆ ದಸರಾನು ಬೀಗ್ರ ಮನೆಯಲ್ಲೇ ಆಚರಿಸಿದ್ವಿ. ಇವಾಗ್ಲೂ ಹಾಗೆ ಆಗೋದ್ ಬೇಡ. ಸತ್ಯ, ನೀನ್ ಎಲ್ಲಿಗೂ ಹೋಗೋದ್ ಬೇಡಪ್ಪ. ಅವ್ರು ತಾನಾಗೆ ಬರ್ಲಿ. ಒಂದ್ ವೇಳೆ ಲೇಟ್ ಆಗಿ ಬಂದ್ರೆ ಎಲ್ಲಾನು ಮಿಸ್ ಮಾಡ್ಕೋತಾರ ಅಷ್ಟೇ. ಎಷ್ಟೋ ವರ್ಷದ ಮೇಲೆ ದೀಪಾವಳಿ ಹಬ್ಬನ ಆಚರಿಸ್ತಿದೀವಿ. ಇವನು ತಂಗ ಅಷ್ಟು ಗೊತ್ತಾಗೋದ್ ಬೇಡವಾ? ಚಿಕ್ಕ ವಯಸ್ಸು, ಸೀರಿಯಸ್ನೆಸ್ ಇರಲ್ಲ. ಈಗ ದೀಪಾವಳಿ ಅಂದ್ರೆ ಏನ್ ಹೇಳು, ಪಟಾಕಿ ಹೊಡೆಯೋದು ಅಷ್ಟೇ ತಾನೆ. ಆ ಹೊತ್ತಿಗೆ ಬರ್ತಾರೆ ಬಿಡು, ಅವ್ರವ್ರ ಪಾಡಿಗೆ ಅವ್ರವ್ರನ್ನ ಬಿಟ್ಬಿಡ್ಬೇಕಣ. ಹಾ, ಸರಿಯಾಗಿ ಹೇಳಿದ್ರಿ ನೀವುನು. ಈಗ ದೀಪ್ತಿ ಬರ್ತಾಳಲ್ಲ, ಸರಿಯಾಗಿ ಕ್ಲಾಸ್ ತಗೋತೀನಿ, ನೀವು ಮಾತ್ರ ಮಧ್ಯ ಬರ್ಕೊಡುದು ಅಷ್ಟೇ. ನೀವು ಕ್ಲಾಸ್ ತಗೊಳ್ಳಿ, ಏನಾದ್ರು ತಗೊಳ್ಳಿ, ನಾವು ಪಟಾಕಿ ಹೊಡೆಯೋದ್ಯಾ ಏನಣ್ಣ? ಸನ್ನಿ, ಬಾಯ್ಲಿ. ಬಸ, ಅಲ್ಲಾಕ್ ನಿಂತಿದ್ದೀರಾ? ಬಂದ್ ಪಟಾಕಿ ಹಚ್ಚಿ. ಬಂದ ಇರು. ಅಯ್ಯ ಬಸ, ಅಲ್ಲಿ ನೋಡಿ ಬಸ, ನಮ್ಮ ಅಣ್ಣ ಮತ್ತೆ ಆಂಟಿ ಹೆಂಗ್ ಪಟಾಕಿ ಹಚ್ತಾರೆ ಅಂತ. ಬಸತ್ರಿ, ನೀವು ಸರ ಹೇಳಿ. ಏಯ್ ಬಸ, ನಮ್ ತಂಗಿ ಬಂದ. ಎಲ್ಗೋಗಿದ್ರಿ ನೀವಿಬ್ರು? ಅವಳೆಲ್ಲಿ ಇನ್ನೂ ಬರ್ಲಿಲ್ಲ? ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೋದವ್ರು ತಾನೆ ನೀವು? ಒಂದ್ ನಿಮಿಷ ಬಾ, ನಿನ್ನ ಹತ್ರ ಮಾತಾಡ್ಬೇಕು. ವಿನುತಾ ಇಲ್ಲಿ ಬರ್ತಾಳೆ. ಎಲ್ಗೋಗಿದ್ರಿ ನೀವು? ಅತ್ತೇನ ಹಬ್ಬಕ್ಕೆ ಕರೆಯಕ್ಕೆ ಅಂತ ಹೋದವ್ರು ನೀವು. ನೀ ನೋಡಿದ್ರೆ ಈಗ ಬರ್ತಾ ಇದೆಯಾ? ಅವಳಂತೂ ಪತ್ತೇನೇ ಇಲ್ಲ. ಹೇಳದ್ನಲ್ಲ, ಅತ್ತೆನ್ ಕರೆಯೋದಕ್ಕೆ ಹೋಗಿದ್ವಿ. ಮತ್ತೆ ಎಲ್ಲಿದ್ದಾರೆ ಅವರು? ಹಬ್ಬ ಮುಗ್ದು ಮಲ್ಕೊಳ್ಳೋ ಟೈಮಿಗೆ ಬರ್ತಾರಾ? ಹಬ್ಬ ಕರೆಯಕ್ಕೆ ಅಂತ ಹೋದವರು ದಿನ ಇಡೀ ಅಲ್ಲೇ ಇರ್ತಾರಾ? ಇವತ್ ಮಧ್ಯಾಹ್ನ ಹೋದವ್ರು ನೀವು. ಹೇಳು ದೀಪ್ತಿ, ಇದು ನಿನ್ ಕಾರ್ಬಾರ್ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಕಾರಣವೇನಿಲ್ಲ. ಎಲ್ಲಿದ್ದಾಳು ಅವಳು? ಅವಳಂತೂ ಅತ್ತೆ ಮನೆಗೆ ಹೋಗಿಲ್ಲ. ಅಲ್ಲಿಗೆ ಹೋಗಿದ್ದಿದ್ದು ನೀನೇ ತಾನೆ? ಅತ್ತೆಗೆ ನಾನು ಫೋನ್ ಮಾಡಿದ್ದೆ, ಎಲ್ಲ ವಿಷಯ ಹೇಳಿದ್ದಾರೆ. ನೋಡು ಪ್ರತಾಪ್, ನನ್ನನ್ನೇನು ಕೇಳ್ಬೇಡ ಪ್ಲೀಸ್. ಮತ್ತೇನು ಅವಳ ಜೊತೆ ಹೋಗಿದ್ ನೀನು? ಅವಳ ಜೊತೆ ಹೋಗ್ಬಾರ್ದಾಗಿತ್ತು. ಅಂತ ಗುಟ್ಟೇನಿದೆ? ನನ್ನ ಹತ್ರ ಮುಚ್ಚಿಡುವಂತ ವಿಷಯ ಏನ್ ನಡೆಸ್ತಾ ಇದ್ದಾಳೆ ವಿನುತಾ? ವಿಷಯ ನಿನಗೆ ಗೊತ್ತಿದ್ದು ಹೇಳ್ದೆ ಹೋದ್ರೆ ವಿಷಯ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ. ನನ್ನ ವಿನುತಾ ಮಧ್ಯೆ ಬಿರುಕು ಬರೋದಕ್ಕೆ ನೀನೇ ಕಾರಣ ಆಗ್ತೀಯ. ನಾನಾ? ಹೌದು, ನೀನೇ. ಹೇಳು. ನಾನ್ ವಿನುತನ್ ಜೊತೆ ಹೋಗಿದ್ದೇನೋ ನಿಜ, ಆದ್ರೆ ನೀನ್ ಹೇಳ್ದೆ ಹೋದ್ರೆ ನನ್ನ ಮೇಲೆ ಆಣೆ. ಹೇಳು.
ಹೇಳು. ದೀಪ್ತಿ ಎಲ್ಲಿದ್ಯಾ ಬಾಯ್ಲೆ? ಬಂದೆ ಅಪ್ಪ. ಸಾರಿ ಪ್ರತಾಪ್. ದೀಪ್ತಿ ನಿಂತ್ಕೋ. ಮಧ್ಯಾಹ್ನ ಹೋದೋಳು ಈಗ ಬರ್ತಾ ಇದೆಯಾ? ಏನ್ ಮಾಡ್ತಿದ್ದೆ, ಎಲ್ಗ್ ಹೋಗಿದ್ದೆ ಅಂತ ಯಾರಿಗೂ ಹೇಳೋ ಅಗತ್ಯ ಇಲ್ಲ ಅಂತ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಬೇಕಿದ್ರು ಮಾಡ್ಬೋದು, ಎಲ್ರು ಬಾಯಿ ಮುಚ್ಕೊಂಡಿರ್ತಾರೆ ಅನ್ಕೊಂಡಿದ್ಯಾ? ಹೇಳು, ಎಲ್ಗೋಗಿದ್ದೆ? ಪ್ರತಾಪ್, ನಾನು ಸುಳ್ಳು ಬೊಗಳು ಬೇಡ. ನಿಮ್ಮ ಅಮ್ಮನ ಮನೆಗೆ ನೀನು ಹೋಗಿರ್ಲಿಲ್ಲ. ಹೌದು ತಾನೆ? ಅತ್ತೆಗೆ ಫೋನ್ ಮಾಡಿದ್ದೆ, ಹೇಳಿದ್ರು. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಹೌದಾ? ಬ್ಯಾಟ್ರಿ ಡೆಡ್ ಆಗಿ. ಸುಳ್ಳು! ನಿನ್ನನ್ನು ಯಾವತ್ತೂ ಯಾವ ಪ್ರಶ್ನೆನೂ ನಾನು ಕೇಳ್ದವನಲ್ಲ. ಹೇಳ್ದೆ ಹೋಗುವಂತ ಕೆಲಸ ಏನಿತ್ತು? ಈಗಲೇ ಕೇಳ್ಬೇಕಾ? ಯಾಕೆ ಕೇಳಬಾರ್ದು? ವರ್ಷಕ್ಕೊಂದ್ಸಲ ಬರೋ ಹಬ್ಬ ದೀಪಾವಳಿ, ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೇಳ್ದೆ ಹೋಗುವಂತ ಗಂಧಾರಿ ಕೆಲಸ ಏನಿತ್ತು? ನೀನಿಲ್ಲ ಅಂತ ಹಬ್ಬ ಏನ್ ನಿಲ್ಲಿಲ್ಲ. ಎಲ್ರೂ ಎಣ್ಣೆ ನೀರು ಹಾಕೊಂಡು ಸ್ನಾನ ಮಾಡಿದ್ವಿ, ಒಟ್ಟು ಕುತ್ಕೊಂಡು ಊಟ ಮಾಡಿದ್ವಿ, ಪಟಾಕಿನೂ ಹಚ್ಚಿದ್ವಿ. ಆದ್ರೆ ನಾನು ಹೆಂಡತಿ ಇದ್ದು ಇಲ್ದು ಒಂಥರ ಇರ್ಬೇಕಾಯ್ತು. ದಬಾಯಿಸ್ಬೇಡಿ, ನಾನು ಅವಳನ್ನ ಕೇಳ್ತೀನಿ. ಭಾವನಂತ ಬಿಡ ನನ್ ಕೈನ. ಇದು ನನ್ಗೂ ನನ್ ಗಂಡಂಗೂ ಸಂಬಂಧಪಟ್ಟಿದ್ದು, ನೀನ್ ಯಾವಳ ಕೇಳಕ್ಕೆ? ಏನ್ ಹಾಗೆ ಮಾತಾಡ್ತೀಯ? ನಿನಗೆ ಸಪೋರ್ಟ್ ಮಾಡಕ್ ಬಂದವರು ಅವರನ್ನೇ ಯಾರು? ನಿನಗೆ ಅಕ್ಕ ಅನ್ನೋ ಗೌರವ ಇಲ್ಲದೆ ಇರಬಹುದು, ನನ್ನ ಅತ್ತಿಗೆ ಅವರು. ನನ್ನ ತಾಯಿ ಸಮಾನ. ಅದಕ್ಕಿಂತ ಹೆಚ್ಚಾಗಿ ಈ ಮನೆ ಹಿರಿ ಸೊಸೆ. ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ಆ ಮರ್ಯಾದೆ ಅವರಿಗೂ ಕೊಡಬೇಕು.
ಸಮಾಧಾನ ಆಗಿರ್ಬೇಕಲ್ಲ ನಿನಗೆ. ನನ್ನ ಗಂಡನ ಕೈಲೇ ನನಗೆ ಹೊಡೆಸ್ಬಿಟ್ಯಲ್ಲೇ. ಅವ್ರ ಎದುರಿಗೆ ನನ್ನನ್ನು ಕೆಟ್ಟವಳಾಗಿ ಮಾಡಿ ನೀನು ದೇವತೆ ಅನ್ನಿಸ್ಕೊಂಡೆ. ತುಂಬಾ ಸಂತೋಷ ಆಗ್ತಿದೆ ಅಲ್ಲ? ಹೋಗಿ ಹಾಲು ಕುಡಿಯೇ. ಅವ್ರನ್ನ ಯಾಕಂತ ಇದೆಯಾ? ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಮನೆ ಬಿಟ್ಟು ಹೋದವಳು ನೀನು. ಎಲ್ಲಿಗೋಗಿದ್ದೆ ಅಂತ ಕೇಳಿದ್ರೆ ಹೇಳೋ ಯೋಗ್ಯತೆ ಇಲ್ಲ ನಿನಗೆ. ಅವನ್ನಂತ ಹೌದು, ನಾನು ಇಷ್ಟೊತ್ತವರೆಗೂ ಎಲ್ಲಿಗೆ ಹೋಗಿದ್ದೆ, ಏನ್ ಮಾಡ್ತಿದ್ದೆ ಅಂತ ನೀವು ತಿಳ್ಕೊಬೇಕಲ್ಲ. ಹೆಂಡತಿ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ. ಆಯ್ತು, ಹೇಳ್ತೀನಿ ಕೇಳಿ.